ನಿನ್ನ ಕೆಲಸ ಮುಗಿತಿಗೆ ಮನೆ ಟಾಟಾ ಬಾಯ್ ಬಾಯ್. ಸೊ ಗಾಯ್ಸ್, ನಾವೀಗ ಚಪಾತಿ ಕಲಿಸಿದ್ದೇವೆ ಪೂರಿ ಮಾಡಲಿಕ್ಕೆ. ಇದಷ್ಟು ಕಲಿಸಿದ್ದು ನಾನೇ ಆಗಿತ್ತು, ಇದು ನಾನು ಇಷ್ಟು ಕಲಿಸಿದ್ದೀನಿ. ಹೌದು. ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಪ್ಲಸ್ ನನ್ನ ರಾಖಿ ಹಬ್ಬ ವ್ಲಾಗ್ ತೋರಿಸ್ತೀನಿ. ಹಲೋ ಗಾಯ್ಸ್, ನನ್ನ ಸಂಗಡ ಇದ್ದಾರೆ ಆರ್ಯನ್ ಅವರು. ಇವ್ರು ನನ್ನ ಚಿಕ್ಕನ ಮಗ ಕಾರದಿಂದ ಬಂದಿದ್ದಾನೆ. ಅಂದರೆ ಹಬ್ಬಕ್ಕೆ ನಾವು ನಮ್ಮ ಅಜ್ಜಿ ಮನೆಗೆ ಬಂದಿದ್ರು. ಇವ್ರು ನಮ್ಮ ಅಜ್ಜಿ ಅಂದರೆ ಮಮ್ಮಿ ದೊಡ್ಡಮ್ಮ ಫುಲ್ ಅಡುಗೆ ಮಾಡ್ತಾ ಇದ್ರು ಒಳಗೆ ಹಬ್ಬಕ್ಕೆ. ಇವ್ರ ನಮ್ಮ ಮಾಮಿ ಹಾಲು ಕಾಯಿಸ್ತಾ ಇತ್ತು, ಫುಲ್ ಮರ್ಯಾದೆ ಮಾಡ್ಕೊಳ್ತಾ ಇತ್ತು. ಇದ್ದ ಮಮ್ಮಿ ನಮ್ಮ ಅಜ್ಜಿ ಇವರು ಹಾಯ್ ಮಾಡ್ತಾ ಇತ್ತು. ಕಡೆಗೆ ಇವನು ಆರ್ಯನ್ ಅಂತ ಹೇಳಿದೆ, ಫಸ್ಟಿಗೆ ಹೇಳಿದೆ ಅಲ್ಲ ನಮ್ಮ ಚಿಕ್ಕನ ಮಗ ಅಂತ. ಇವನು ಸ್ವಯಂ ನಮ್ಮ ಮಗ ಕುತ್ಕೊಂಡು ಪಾಪ ಕೀಪ್ಯಾಡ್ ಮೊಬೈಲ್ ನೋಡ್ತಾ ಬ್ಯುಸಿ ಇದ್ದ. ಇವಾಗ ನಾನು ನೆಕ್ಸ್ಟ್ ಮಾಡ್ತಿರೋದು ಹಿಟ್ಟು ಕಲಿಸ್. ಸೊ ಗಾಯ್ಸ್, ನಾವೀಗ ಚಪಾತಿ ಹಿಟ್ಟು ಕಲಿಸಿದ್ದೇವೆ ಪೂರಿ ಮಾಡಲಿಕ್ಕೆ. ಇದಷ್ಟು ಕಲಿಸಿದ್ದು ನಾನೇ ಆಗಿತ್ತು, ಇದು ನಾನು ಇಷ್ಟು ಕಲಿಸಿದ್ದೀನಿ. ಹೌದು ಒಬ್ಬ. ಸೊ ಈಗ ಪೂರಿ ಹಿಟ್ಟು ಕಲಿಸಾಯ್ತು, ನೆಕ್ಸ್ಟ್ ಪೂರಿ ಮಾಡೋದು. ನಾನೇ ಕಲಿಸಿದ್ದು. ರಾಖಿ ಹಬ್ಬ ರಾಖಿ ತರಲಿಲ್ಲ ಆಗಿದೆ ನಾನು. ಅದಕ್ಕೆ ರಾಖಿ ತರಬೇಕಂತ ಹೊರಗೆ ಹೋಗ್ಬೇಕಿತ್ತು. ಅದಕ್ಕೆ ಇಷ್ಟು ಪೂರಿ ಲಟ್ಸ್ಕೊಂಡು ರಾಖಿ ತರೋಕಂತ ಹೋದೆ ಹೊರಗೆ. ಸೊ ಮಾರ್ಕೆಟಿಗೆ ಹೋಗ್ಬೇಕಂತ ರೆಡಿಯಾಗಿ ಹೊರಗೆ ಬಂದೆ. ಆರ್ಯನ್ ರೆಡಿಯಾಗಂತೂ ಮೊದಲೇ ಹೊರಗೆ ಇದ್ದ. ನಾನು ಮತ್ತು ಆರ್ಯನ್ ರಾಖಿ ತರಬೇಕಂತ ಮಾರ್ಕೆಟ್ಗೆ ಹೋದ್ರು. ಮಾರ್ಕೆಟ್ ಫುಲ್ ರಶ್ ಇತ್ತು. ಪ್ರಣತಿ ಸಿದ್ದು ಎಲ್ಲ ಅಲ್ಲೇ ಇದ್ರು. ಮಮ್ಮಿ ಸಿದ್ದು ಪ್ರಣತಿ ಎಲ್ಲ ಮುಂಚೆ ಹೋಗಿದ್ರು ಸ್ವೀಟ್ ಅಂಗಡಿಗೆ. ನಾನು ಅಲ್ಲಿ ಸ್ವಲ್ಪ ಪೂರಿ ಮಾಡ್ತಾ ಇದ್ದೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಸೊ ನಾವೆಲ್ಲ ಒಟ್ಟಿಗೆ ಹೋದ್ರು ರಾಖಿ ತರೋಕಂತ. ಅಮೂಲ್ಯ ಮತ್ತು ಆರ್ಯನ್ ಇಬ್ಬರು ನಮ್ಮ ಚಿಕ್ಕವನ ಮಕ್ಕಳು. ಅಮೂಲ್ಯ ಲೇಟ್ ಆಯ್ತು ಬರ್ಲಿಕ್ಕೆ, ಯಾಕಂದ್ರೆ ಟ್ಯೂಷನ್ಗೆಲ್ಲ ಹೋಗ್ತಾ ಇರ್ತಾಳೆ. ಸೊ ಆರ್ಯನ್ ಮುಂಚೆ ಬಂದಿದ್ದ, ಅಮೂಲ್ಯ ಇವತ್ತು ಬಂದ್ಲು. ಸೊ ನಂಗೆ ಮಾರ್ಕೆಟಲ್ಲಿ ಸಿಕ್ಕಿದ್ಲು. ನಾನು ಮತ್ತು ಅಮೂಲ್ಯ, ಪ್ರಣತಿ, ಆರ್ಯನ್, ಸಿದ್ದು ಎಲ್ಲರೂ ಹೋದ್ರು. ಫಸ್ಟ್ ನಮ್ಮ ಅಂಕೋಲದ ಶಾನೂರು ದೇವಸ್ಥಾನಕ್ಕೆ ಹೋದ್ರು. ವಾಪಸ್ ಬರ್ಬೇಕಾರೆ ಅಲ್ಲಿ ಒಂದು ಕಡೆ ಗಣಪತಿ ಮಾಡ್ತಾ ಇದ್ರು. ಸೊ ಅದ್ರ ವಿಡಿಯೋ ತಗೊಂಡೆ. ಗಣಪತಿ ಇನ್ನೇನು ಬರ್ತಾ ಉಂಟು ಸೆಪ್ಟೆಂಬರ್ 7ಕ್ಕೆ. ನೆಕ್ಸ್ಟ್ ನಾವು ರಾಖಿ ತರಬೇಕಂತ ಅಂಬಿಕಾ ಸ್ಟೋರಿಗೆ ಹೋದ್ರು. ಅಂಬಿಕಾ ಸ್ಟೋರಲ್ಲಿ ರಾಖಿ ಸೇರಿಲ್ಲ ಅಂದ್ಕೊಂಡು ಬೇರೆ ಕಡೆ ರಾಖಿ ತೊಗೊಂಡ್ರು. ನೆಕ್ಸ್ಟ್ ನಾವು ಹೋಗಿದ್ದು ಬೇಕರಿ ಹೋಗ್ಕೊಂಡು ಜ್ಯೂಸ್ ಎಲ್ಲ ತೊಗೊಂಡು ವಾಪಸ್ ಮನೆಗೆ ಬಂದರು. ಗಾಯ್ಸ್ ನೋಡಿ ಇಲ್ಲಿ ನಮ್ಮ ಮಾಮಿ ಎಂತ ಮಾಡ್ತಿದ್ವಿ, ಪಾಯಸ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳ್ತಾರೆ ಪಾಪ. ಏನದು ಗೋಡಂಬಿ ಹಾಕೊಳ್ರಿ. ಸೊ ಇವ್ರು ನಮ್ಮ ಆಂಟಿ ಅಂದರೆ ಚಿಕ್ಕಮ್ಮ, ಅವ್ರು ನಮ್ಮ ಅಜ್ಜಿ, ಅದಾದ್ಮೇಲೆ ನನ್ನ ತಮ್ಮ, ಎಲ್ಲರೂ ನೆಂಟರು ಬಂದಿದ್ದಾರೆ ನಮ್ಮ ಅಜ್ಜಿ ಮನೆಗೆ. ಹಾಯ್ 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 ಹಲೋ ಹಾಯ್ 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 ಗೈಸ್. ಐ ನೋಡಿ ಅನಿತಂಟಿ ಸೊ ಹೊರಗಡೆ ಆರ್ಯನ್ ಎಲ್ಲರೂ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು. ಸೊ ಏನಂದರೆ ಪೂಜೆಗೆ ರೆಡಿ ಆಗೋ ತನಕ ನಾನು ಮತ್ತು ಆರ್ಯನ್ ಹೋಗ್ಕೊಂಡು ಟೆರೆಸ್ ಹೋಗ್ಕೊಂಡು ಸುಮ್ಮನೆ ಫೋಟೋಶೂಟ್ ಮಾಡುವ ಅಂದ್ಕೊಂಡು. ಸೊ ಇದು ನಮ್ಮ ಅಜ್ಜಿ ಮನೆ ಟೆರೆಸ್ ಆಗಿತ್ತು. ಸೊ ಫೋಟೋಶೂಟ್ ಮುಗಿಸ್ಕೊಂಡು ನಾನು ಮತ್ತು ಆರ್ಯನ್ ಕೆಳಗೆ ಬಂದ್ರು. ಪೂಜೆ ಸ್ಟಾರ್ಟ್ ಆಗಿತ್ತು. ಒಳಗೆ ಎಲ್ಲರೂ ಇದ್ರು. ಇವ್ರು ನಮ್ಮ ಮಾಮ ಪೂಜೆ ಮಾಡ್ತಾ ಇದ್ರು. ಸೊ ಒಳಗಿಂದ ದೇವ್ರ ಕೋಣೆ ಪೂಜೆ ಮುಗ್ದಿತ್ತು. ಇವಾಗ ಹೊರಗಡೆ ತುಳಸಿ ಕಡೆ ಪೂಜೆ ಮಾಡಬೇಕಿತ್ತು. ಒಳಗೆ ದೇವರಿಗೆ ಅಕ್ಷತೆ ಎಲ್ಲ ಹಾಕ್ಕೊಂಡು ಹೊರಗಡೆ ತುಳಸಿ ಪೂಜೆ ಮಾಡ್ತಾರೆ. ಈಗ ಹೊರಗಡೆದು ತುಳಸಿ ಪೂಜೆ ಮುಗ್ದಿತ್ತು. ಅದಕ್ಕೆ ಇವಾಗ ದನಕ್ಕೆ ಎಡೆ ಕೊಡಬೇಕು. ಸೊ ಮತ್ತು ನಾನು ಮತ್ತು ಆರ್ಯನ್ ಇಬ್ಬರು ಸೇರ್ಕೊಂಡು ದನ ಹುಡುಕ್ಲಿಕ್ಕೆ ಹೋಗಿದ್ರಿ. ದನ ಸಿಕ್ತು. ಸೊ ದನ ಕರ್ಕ ಬರ್ತಾಯಿದ್ರು ನಾವಿಬ್ಬರು. ದನ ಬಂದಮೇಲೆ ಅದಕ್ಕೆ ಎಡೆಲ್ಲ ಕೊಟ್ಕೊಂಡು ಪೂಜೆ ಎಲ್ಲ ಮಾಡಿದ್ರು. ನಿನ್ನ ಕೆಲಸ ಮುಗಿತಿಗೆ ಮನೆ ಟಾಟಾ ಬಾಯ್ ಬಾಯ್. ಸೊ ಈಗ ರಾಖಿ ಕಟ್ಟುದು ಎಲ್ಲ ನಮ್ಮ ತಮ್ಮಂದಿರೆಲ್ಲ ಸಾಲ ಕುತ್ಕೊಬಿಟ್ಟಿದ್ರು. ಇದು ಅಮೂಲ್ಯ ನಮ್ಮಲ್ಲಿ ಗಿಸ್ ಮಾಡ್ತಾ ಇತ್ತು. ಈಗ ನೀ ಮಾಡು ಪ್ರಣತಿ ಕೊಡ್ತಕ್ಕ ರಾಖಿ ಎಲ್ಲ ಕಟ್ಟಾಯಿತು. ಇವಾಗೆಲ್ಲ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಸಾಲಾಗೆಲ್ಲ ಕುತ್ಕೊಂಡಿದ್ರು. ನಮ್ಮ ಅಜ್ಜಿ ಎಲ್ಲ ಊಟ ಬಡಿಸ್ತಾ ಇದ್ರು ಅವರಿಗೆಲ್ಲ. ಪ್ರತಿ ವರ್ಷ ರಾಖಿ ಹಬ್ಬಕ್ಕೆಲ್ಲ ನಾನ್ ವೆಜ್ ಮಾಡ್ತಾ ಇದ್ರು. ಈ ವರ್ಷ ನಮ್ಮ ಮನೆಯಲ್ಲಿ ವೆಜ್ ಮಾಡಿದ್ದಾರೆ. ಯಾಕಂದರೆ ಈ ವರ್ಷ ಸೋಮವಾರ ಬಂದಿದ್ದರಿಂದ ವೆಜ್ ಮಾಡಿದ್ರು, ಇಲ್ಲ ನಾನ್ ವೆಜ್ ಆಗ್ತಿತ್ತು. ಸೊ ಇದಿಷ್ಟು ನಮ್ಮ ಮನೆ ವ್ಲಾಗ್ ಆಗಿತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.